ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲೈಫ್ ಅಫಿಷಿಯಲ್ ವಿತ್ ನಾರ್ಗಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಆರೋಗ್ಯಕರವಾದ ಪಲ್ಯ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬಾಳೆದಿಂಡಿನ ಪಲ್ಯ. ಬಾಳೆದಿಂಡು, ಈ ಬಾಳೆಗೆ ಒಂದೇ ಮನೆ ಆಳುವರಿಗೆ ಒಂದೇ ಮಾತು ಎಂಬ ಗಾದೆ ಎಲ್ಲರೂ ಕೇಳಿರ್ತೀರಲ್ವ. ಹಾಗೆ ಬಾಳೆಯ ಪ್ರತಿಯೊಂದು ಭಾಗವೂ ಕೂಡ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಬಾಳೆ ಎಲೆ, ಬಾಳೆ ಹೂವು, ಬಾಳೆಕಾಯಿ, ಬಾಳೆಹಣ್ಣು, ಅದರ ಕಾಂಡ, ಬಾಳೆದಿಂಡು, ಹೀಗೆ ಪ್ರತಿಯೊಂದು ಭಾಗವೂ ಸಹ ನಮಗೆ ಮನುಷ್ಯರಿಗೆ ಒಳ್ಳೆ ರೀತಿಯಲ್ಲಿ ನಮಗೆ ಉಪಯೋಗಕ್ಕೆ ಬರುತ್ತೆ. ನೋಡಿ, ಇದು ಬಾಳೆದಿಂಡು. ಇದು ತುಂಬ ಹೆಲ್ದಿ ರೆಸಿಪಿ ನಾನು ತೋರಿಸ್ತಾ ಇರೋದು. ನೋಡಿ, ನಾನಿಲ್ಲಿ 1 ಕಪ್ ಹೆಸರು ಬೇಳೆನ ನೀರಲ್ಲಿ ಸ್ವಚ್ಛವಾಗಿ ತೊಳೆದ್ಬಿಟ್ಟು ನೆನೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ನೋಡಿ, ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಲ್ಲ. ಕಡಿಮೆ ಐಟಮ್ಸ್ ಇಟ್ಕೊಂಡೆ ನಾವು ಬಾಳೆದಿಂಡಿನ ಪಲ್ಯ ಮಾಡ್ಬೋದು. ಇದರಲ್ಲಿ ಸ್ವಲ್ಪ ನಾರಿನಂಶ ಜಾಸ್ತಿ ಇರುತ್ತೆ. ನೋಡಿ, ನಾವು ಈ ರೀತಿ ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ಟು ಮಧ್ಯೆ ಇರೋ ಎಲ್ಲ ನಾರುಗಳನ್ನು ತೆಗೆದಾಕೋಬೇಕಾಗುತ್ತೆ. ಯಾಕಂದರೆ ಅದು ಮತ್ತೆ ಬಾಯಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ ಕೆಲವೊಮ್ಮೆ. ಹಾಗೆ ಈ ರೀತಿ ಎಲ್ಲವನ್ನು ತೆಗೆದು ನಾವು ಸಣ್ಣಕ್ಕೆ ಹೆಚ್ಕೋಬೇಕಾಗುತ್ತೆ. ಇದು ನೋಡಿ, ಈಗ ನಮ್ಮಲ್ಲಿ ಅಜೀರ್ಣ ಆದಾಗೆಲ್ಲ ಇದು ಆ್ಯಕ್ಚುಲಿ ಬಾಳೆದಿಂಡಿನ ಜ್ಯೂಸ್ ಮಾಡಿ ಕುಡಿತಾರೆ. ಹಾಗೆ ಇದಕ್ಕೆ ಪ್ರತಿಯೊಂದಕ್ಕೂ ನಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಇದು ಕೂದಲಿನ ಬೆಳವಣಿಗೆಗೂ ಸಹಿತ ನಮಗೆ ಸಹಾಯ ಆಗುತ್ತೆ. ಹೀಗೆ ಪ್ರತಿಯೊಂದಕ್ಕೂ ನಾವು ಉಪಯೋಗ ಮಾಡ್ಬೋದು. ನೋಡಿ, ಇಲ್ಲಿ ಈ ರೀತಿ ಸಣ್ಣಗೆ ಹೆಚ್ಚಿಟ್ಕೊಂಡು ಇದನ್ನು ಸ್ವಲ್ಪ ನಿಂಬೆ ಹುಳಿ ನೀರಲ್ಲಿ ಅಥವಾ ಮಜ್ಜಿಗೆಯಲ್ಲಿ ನೆನೆಸಿ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಇಲ್ಲದ್ರೆ ಕಪ್ಪಾಗಿಬಿಡುತ್ತೆ ಇದು. ನೋಡಿ, ಇದರಲ್ಲಿ ಒಂದು ಬಾಣಲೆಯಲ್ಲಿ ನಾನು ಕೊಬ್ಬರಿ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಹಸಿಮೆಣಸು, ಒಣಮೆಣಸು, ಕರಿಬೇವಿನ ಸೊಪ್ಪು, ಹಾಗೆ ನೆನೆಸಿಟ್ಟಿರುವಂತಹ ಹೆಸರುಬೇಳೆ ಹಾಗೂ ಅರಿಶಿಣ ಹಾಗೂ ಹೆಚ್ಚಿರುವಂತಹ ಬಾಳೆದಿಂಡನ್ನು ಹಾಕಿ ಸ್ವಲ್ಪ ಹುಳಿ ಹಾಕ್ತಾಯಿದ್ದೀನಿ. ಹುಣಸೆ ಹುಳಿ ಹಾಕ್ಬಿಟ್ಟು ನಾನು ನೀರು ಹಾಕಿ, ನೀರು ತುಂಬ ಬೇಕು ಅಂತಿಲ್ಲ, ಸ್ವಲ್ಪನೇ ನೀರು ಹಾಕಿ ಮುಚ್ಚಿಟ್ಬಿಟ್ರೆ ನಿಮಗೊಂದು 10 ನಿಮಿಷದಲ್ಲಿ ಬಾಳೆದಿಂಡಿನ ಪಲ್ಯ ರೆಡಿ ಆಗಿಬಿಡುತ್ತೆ. ಇದರಲ್ಲಿ ನೋಡಿ, ನಮಗೆ ಫೈಬರ್ ಅಂಶ ಹೇರಳವಾಗಿ ಸಿಗುತ್ತೆ, ತುಂಬ ಇರುತ್ತೆ ಇದರಲ್ಲಿ. ಹಾಗೆ ನಮಗೆ ಈ ತೂಕ ಕಡಿಮೆ ಮಾಡುವಲ್ಲೂ ಇದು ಕೂಡ ನಮಗೆ ಸ್ವಲ್ಪ ಮಟ್ಟಿಗೆ ಸಹಾಯಕ ಆಗುತ್ತೆ ನಮಗೆ. ಆಮೇಲೆ ಇದನ್ನು ನಾನು ಕುಚ್ಚಲಕ್ಕಿ ಜೊತೆಗೆ ತಿಂತಾ ಇದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. ಏನು ಇದರಲ್ಲಿ ಎಂಥದ್ದು ಮನುಷ್ಯನ ಕಿಡ್ನಿ ಕಲ್ಲುಗಳಿರುತ್ತೆ ನೋಡಿ, ಸ್ಟೋನ್ಸ್, ಕಿಡ್ನಿ ಸ್ಟೋನ್ಸ್ ಅಂತಾರಲ್ವ, ಅದು ಕಡಿಮೆ ಮಾಡಲಿಕ್ಕೂ ಸಹಿತ ಇದು ಸಹಾಯ ಮಾಡುತ್ತೆ. ಹಾಗೆ ಯೂರಿನ್ ಇನ್ಫೆಕ್ಷನಿಗೂ ಕೂಡ ಇದು ತುಂಬ ಒಳ್ಳೆಯದು ಬಾಳೆದಿಂಡು. ನೀವು ಒಮ್ಮೆ ಟ್ರೈ ಮಾಡಿ, ಎಲ್ಲಾದರೂ ಸಿಕ್ಕರೆ ಬಿಡಬೇಡಿ. ತುಂಬ ರುಚಿಯಾಗಿರುತ್ತೆ, ಹೆಲ್ದಿ ಫುಡ್ಡು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನೋಡ್ತಾ ಇರಿ. ಧನ್ಯವಾದಗಳು.